ಎಲ್ಲ ವಿಚಾರಗಳನ್ನ ನಾವು ದಾಖಲೆಗಳ ಸಮೇತ ಇಡ್ತಾ ಇದ್ದೀವಿ. ಸುಜಾತಾ ಭಟ್ ಪಾತ್ರಧಾರಿ ಯಾವಾಗ ಸೃಷ್ಟಿಯಾದ್ರು, ಅನನ್ಯ ಭಟ್ ಪಾತ್ರಧಾರಿ ಯಾವಾಗ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನೀವು ಈ ಡಿಟೇಲ್ ಒಟ್ಟಿಗೆ ನಾನು ಇನ್ನು 2 ಶಾಕಿಂಗ್ ನ್ಯೂಸ್ ಇವತ್ತು ಎಲ್ಲರಿಗೆ ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಸುಮಾವತಿ ಇಂದಿರಾವತಿ ಅಂತ ಯಾರಿದ್ದಾರಲ್ಲ, ಸೌಜನ್ಯನ ತಾಯಿ, ಸೌಜನ್ಯನ ತಂದೆ ತೀರ್ಕೊಂಡಾಗ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನನ್ನ ಗಂಡ ಸತ್ತಿದ್ದು ಕೂಡ ಯಾರಾದರೂ ಸ್ಲೋ ಪಾಯ್ಸನ್ ಹಾಕಿ ಕೊಟ್ಟಿರಬಹುದು, ಕೊಟ್ಟು ಸಾಯಿಸಿರಬಹುದು. ಕ್ಯಾನ್ಸರ್ ಪೀಡಿತರಾಗಿರ್ತಾರೆ ಅವರ ಗಂಡ, ಅವ್ರು ಸರಿ ಇದ್ದರು, ಅವರಿಗೆ ಯಾರಾದರೂ ಸ್ಲೋ ಪಾಯ್ಸನ್ ಹಾಕಿ ಕೊಟ್ಟಿರಬಹುದು ಅನ್ನೋದನ್ನು ಹೇಳ್ತಾರೆ. ಆ ಇನ್ವೆಸ್ಟಿಗೇಷನು ನಡಿಬೇಕಾಗತ್ತೆ. ಅದನ್ನು ನಾವು ಹೇಳಿದ್ದಲ್ಲ, ಕುಸುಮಾವತಿಯವರೇ ಹೇಳ್ತಾರೆ ನನ್ನ ಗಂಡ ಸ್ಲೋ ಪಾಯ್ಸನ್ ಹಾಕಿರೋದು. ಆ ಸ್ಲೋ ಪಾಯ್ಸನನ್ನು ತಿಮರೋಡಿ ಹಾಕಿದ್ನಾ, ಮಟ್ಟಣ್ಣವರು ಹಾಕಿದ್ನಾ, ಅಥವಾ ಏನಾದರೂ ಸತ್ಯ ಮುಚ್ಚಿಕೊಳ್ಳಿಕ್ಕೆ ಕುಸುಮಾವತಿಯವರ ಮನೆಯಲ್ಲೇ ಯಾರಾದರೂ ಸ್ಲೋ ಪಾಯ್ಸನ್ ಹಾಕಿ ಸಾಯಿಸಿದ್ರ ಅನ್ನುವ ಒಂದು ಇನ್ಕ್ವೈರಿನೇ ಆಗಬೇಕು. ಯಾಕಂದರೆ ಹೆಂಡತಿ ಕುಸುಮಾವತಿಯವರು ಇಷ್ಟು ಡೌಟ್ ಇದ್ದರು, ಇದನ್ನು ಯಾಕೆ SITಯಲ್ಲಿ ಇವತ್ತು ಮಾವುತನ ಕಡೆಯವರು ಹೋಗ್ತಾರೆ, ಪದ್ಮಾಲತಾ ಮನೆಯವರು ಹೋಗ್ತಾರೆ, ನಾಗವಲ್ಲಿ, ವೇದವಲ್ಲಿ ಎಲ್ಲರ ಕಡೆಯವರು ಹೋಗ್ತವ್ರೆ. ಕುಸುಮಾವತಿಯವರಿಗೆ ಮಗು ಸತ್ತ ದುಃಖ ಇದೆ, ಏನಕ್ಕೆ ಗಂಡನನ್ನು ಸತ್ತ ಸಂಶಯ ಇದೆ ಅಂತ ಅವರೇ ಹೇಳಿದ ಮೇಲೆ ಸ್ಲೋ ಪಾಯ್ಸನ್ ಹಾಕಿ ಕೊಟ್ಟಿರಬಹುದು ಅನ್ನುವ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕುಸುಮಾವತಿಯವರು ಇನ್ನೂ SIT ಮೆಟ್ಲು ಯಾಕೆ ಹತ್ತಿಲ್ಲ ಅನ್ನೋದು. ತದನಂತರ ಇಲ್ಲೊಂದು ಶಾಕಿಂಗ್ ನ್ಯೂಸ್ ನಾವು ಹೇಳ್ತೀವಿ. ಈಗ ಯಾರು ರಂಗಪ್ರಸಾದ್ ಅಂತ ಹೇಳ್ತಾ ಬರ್ತಾ ಇದ್ದಾರಲ್ಲ, ಅವರು ಕೂಡ ಹೆಲ್ದಿಯಾಗಿದ್ದರು, ಅಚಾನಕ್ಕಾಗಿ ತೀರ್ಕೊಂಡ್ರು. ಮಟ್ಟಣ್ಣವರು ಅವರ ಸಹವಾಸದಲ್ಲಿದ್ದ, ಮಟ್ಟಣ್ಣವರು ಅವನು ಬ್ರೈನ್ ವಾಶ್ ಮಾಡೋದು, ಸುಜಾತಾ ಭಟ್ಗೆ ಬ್ರೈನ್ ವಾಶ್ ಮಾಡೋದು ರಂಗಸ್ವಾಮಿ ಅವರಿಗೆ ಗೊತ್ತಾಗಿತ್ತು. ಅವರು ಅದನ್ನು ವಿರೋಧಿಸ್ತಾ ಇದ್ರು, ಸುಜಾತಾ ಭಟ್ ಮತ್ತು ಈ ಲಿಂಕ್ಗಳನ್ನು ವಿರೋಧಿಸ್ತಾ ಇದ್ರು. ಒಳ್ಳೆ ರೀತಿಯ 4 ವರ್ಷದ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅವರು. ಮಕ್ಕಳನ್ನು ಎಲ್ಲರನ್ನು ಫ್ಯಾಮಿಲಿಯನ್ನು ಬಿಟ್ಟು ಬಂದು ಅವರು ಸುಜಾತಾ ಭಟ್ಟೊಟ್ಟಿಗಿದ್ರು. ಆದರೆ ಇದ್ದಿದ್ದಂಗೆ ಒಂದು ದಿನ ಓಡಾಡಿಕೊಂಡು ಆರಾಮಾಗಿದ್ದಂತಹ ರಂಗಪ್ರಸಾದ್ ಅವರು ಸಾಯ್ತಾರೆ. ಆ ಸಾವು ಮೇಲೇನು ಮಟ್ಟಣ್ಣವರ್ ಮತ್ತೆ ಟೀಮ್ ಮತ್ತೆ ಸುಜಾತಾ ಭಟ್ ಮೇಲೆ ಕೆಲವರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೂಡ ತನಿಖೆ ಆಗಬೇಕು. ಇದು ಶಾಕಿಂಗ್ ನ್ಯೂಸ್ ಅಲ್ಲ, ಬ್ರೇಕಿಂಗ್ ನ್ಯೂಸ್ ಅಲ್ಲ. ದಿಸ್ ನೀಡ್ ಟು ಬಿ. ಕುಸುಮಾವತಿ, ನಾವು ಹೇಳ್ತಾ ಇರೋದಲ್ಲ ಕುಸುಮಾವತಿಯವರ ಗಂಡನಿಗೆ ವಿಷಪ್ರಹಸನ ಮಾಡಿದ್ದಾರೆ, ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ ಪವರ್ ಟಿವಿ ಬ್ರೇಕಿಂಗ್ ಅಲ್ಲ. ಕುಸುಮಾವತಿಯವರ ಸ್ಟೇಟ್ಮೆಂಟ್. SIT ಕುಸುಮಾವತಿಯವರ ಸೌಜನ್ಯನ ನ್ಯಾಯ ಸಿಗ್ಬೇಕಂತ ಕೂಗ್ತಾ ಇದ್ದ ಕುಸುಮಾವತಿಯವರಿಗೆ ತನ್ನ ಗಂಡನ ಸಾವಿನ ನ್ಯಾಯ ಯಾಕೆ ಬೇಕಾಗಿಲ್ಲ ಅನ್ನೋದು ಪವರ್ ಟಿವಿ ಪ್ರಶ್ನೆ ಇವತ್ತು. ನಾವು ಹೇಳಿರೋದಲ್ಲ ಕುಸುಮಾವತಿಯವರೇ, ಇದನ್ನು ನೀವು ಹೇಳಿರೋದು ಪ್ರೆಸ್ಸಲ್ಲಿ. ನಿಮ್ಮ ಗಂಡನನ್ನು ಕೂಡ ಸ್ಲೋ ಪಾಯ್ಸನ್ ಹಾಕಿ ಕೊಲ್ಲಲಾಗಿದೆ ಅನ್ನೋದನ್ನು. ನಿಮ್ಮ 13 ವರ್ಷದ ಮೊದಲು ಸತ್ತ ಸೌಜನ್ಯದ ನ್ಯಾಯ ಬೇಕು ಅಂತ ನಿಮಗಿದೆ, ಅದರ ಬಗ್ಗೆ ನಮಗೆ ಗೌರವ ಇದೆ. ಅದರ ಒಟ್ಟಿಗೆ ನಿಮ್ಮ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಯಾರು ಕೊಂದಿರಬೇಕಂದ್ರೆ ನಿಮ್ಮೊಟ್ಟಿಗಿರುವ ಅಸೋಸಿಯೇಟ್ಗಳೇ ಸೇರಿ ಕೊಂದಿರಬೇಕು. ಅಂದರೆ ನಿಮ್ಮ ಗಂಡ ಇದೆಲ್ಲ ಸರಿ ಇಲ್ಲ, ನೀವುಗಳು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡಿರಬೇಕು. ಅಥವಾ ನಿಮ್ಮ ಒಡನಾಟ ಮಹೇಶ್ ತಿಮರೋಡಿ ಮತ್ತು ಟೀಮ್ ಒಟ್ಟಿಗಿರುವ ಒಡನಾಟವನ್ನು ಇಷ್ಟಪಡದೆ ಇದ್ದಿರಬೇಕು. ಅದಕ್ಕಾಗಿ ಯಾರೋ ಸೇರಿ ಅವರ ಕೊಲೆ ಮಾಡಿರಬೇಕು, ಸ್ಲೋ ಪಾಯ್ಸನ್ ಕೊಟ್ಟಿರಬೇಕು. ನಿಮ್ಗೆ ಹೆಂಗೆ ಗೊತ್ತಾಯಿತು ನಿಮ್ಮ ಗಂಡ ಸ್ಲೋ ಪಾಯ್ಸನ್ ಮಾಡಿ ಸಾಯಿಸಿದ್ದಾರೆ ಅಂತ? ಧರ್ಮಸ್ಥಳದಲ್ಲಿ ಊಟ ಮಾಡಿಲ್ಲ, ಧರ್ಮಸ್ಥಳದ ಊಟ ಹಾಕಿಲ್ಲ, ನಿಮ್ಮ ಗಂಡ ಅನ್ನಛತ್ರಕ್ಕೆ ಹೋಗ್ತಾ ಇರಲಿಲ್ಲ, ನಿಮ್ಮ ಗಂಡ ಬೇರೆ ಯಾರಿಗೂ ಸಿಗ್ತಾ ಇರಲಿಲ್ಲ. ನಿಮ್ಮ ಮನೆಯಲ್ಲಿ ವಿಷ ಪಾಯ್ಸನ್ ಹಾಕಿರ್ಬೇಕು ಅವರಿಗೆ, ಇಲ್ಲ ಅಂದರೆ ಇವರ ಟೀಮು ಎಲ್ಲಿಯಾದರೂ ಹಾಕಿರಬೇಕು. ಆ FIR ಕೂಡ ಆಗಬೇಕು. ಅದರ ಒಟ್ಟಿಗೆ ಇನ್ನೊಂದು ಮಹತ್ವದ ದಾಖಲೆಗಳೊಂದಿಗೆ ನಾವು ಬರ್ತಾ ಇದ್ವಿ. ಇಂಥದೇ ಒಂದು ಗುಮಾನಿ ದೊಡ್ಡದು ಎದ್ದಿದೆ. ರಂಗಪ್ರಸಾದನ್ನು ಹೇಳುವವರನ್ನು ಕೂಡ ಸ್ಲೋ ಪಾಯ್ಸನ್ ಹಾಕಿ ಕೊಲ್ಲಲಾಯಿತು ಅನ್ನೋದು. ಅದನ್ನು ಕೂಡ ಇನ್ಕ್ವೈರಿ ಮಾಡಬೇಕು. ಓಡಾಡ್ತಾ ಇದ್ದ ರಂಗಪ್ರಸಾದ್ ಅವರು BL ಅಲ್ಲಿ ಇಂಜಿನಿಯರಿಂಗ್ ಆದಂತಹ ಪ್ರಸಾದ್ ಅವರು ಓಡಾಡ್ತಾ ಇದ್ದವರು ಒಮ್ಮಿಂದೊಮ್ಮೆಲೆ ಸಾವಿಗೀಡಾಗ್ತಾರೆ. ಅವರೊಟ್ಟಿಗೆ ಮಟ್ಟಣ್ಣವರು ಕಾಂಟ್ಯಾಕ್ಟಲ್ಲಿದ್ದ. ಸುಜಾತಾ ಭಟ್ ಮಾಡ್ತಾ ಇರುವ ಈ ಕೆಲಸಕ್ಕೆ ರಂಗಪ್ರಸಾದ್ ಅವರು ಅಬ್ಜೆಕ್ಷನ್ ಮಾಡ್ತಾ ಇದ್ರು. ಆವಾಗ ಅವರ ಕೊಲೆಯಾಯಿತು ಅನ್ನುವ ಗುಮಾನಿನೂ ಇದೆ. ಇದು ಕೂಡ ಇದು ನೀವು ಯೂಟ್ಯೂಬಲ್ಲಿ ಕಟ್ಟುವ ಕತೆ ಅಲ್ಲ. ಇದು ಕುಸುಮಾವತಿಯವರು ಯೂಟ್ಯೂಬ್ಗಳಲ್ಲಿ ಹೇಳಿದಂತಹ ಇಂಟರ್ವ್ಯೂವಿನ ತುಣುಕುಗಳು. ಇದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅಕ್ಕಪಕ್ಕದಲ್ಲಿ ಕೇಳಿ ಬಂದಂತಹ ಕತೆಗಳು.
ರಂಗಸ್ವಾಮಿಯವರು ಆರೋಗ್ಯವಾಗಿ ಓಡಾಡ್ತಿದ್ದರು ಅನ್ನುವ ಪ್ರತ್ಯಕ್ಷ ಸಾಕ್ಷಿಗಳನ್ನು ನಾವು ಕೊಡ್ತೀವಿ. ರಂಗಸ್ವಾಮಿಯವರು ರಂಗಪ್ರಸಾದ್ ಅವರು ಮೆಟ್ಟಣ್ಣವರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇದ್ದರು ಅನ್ನುವ ಪ್ರೂಫನ್ನು ನಾವು ಕೊಡ್ತೀವಿ. ಅವರು ಒಮ್ಮಿಂದೊಮ್ಮೆಲೆ ಆರೋಗ್ಯವಾಗಿದ್ದಂತಹ ಓಡಾಡ್ತಾ ಇದ್ದಂತಹ BL ಅಲ್ಲಿ ಇಂಜಿನಿಯರ್ ಆಗಿದ್ದಂತಹ ರಂಗಸ್ವಾಮಿ ಪ್ರಸಾದ್ ಅವರು ಒಮ್ಮಿಂದೊಮ್ಮೆಲೆ ಸಾವಿಗೀಡಾಗ್ತಾರೆ ಅನ್ನುವ ಮಾಹಿತಿಯನ್ನು ಕೊಡ್ತೀವಿ. ಆ ಸಾವಿನ ತನಿಖೆಯನ್ನು ಕೂಡ ಆಗಬೇಕು. ಯಾಕಂದರೆ ಈ ಸ್ಟೋರಿಯಲ್ಲಿ ಇದರಲ್ಲಿ ಇನ್ವಾಲ್ವ್ ಆದವರು ನಕ್ಸಲೈಟ್ಸು, ಮಾವೋವಾದಿಗಳು, STBI ಅವರು, ಅದರೊಟ್ಟಿಗೆ ಹಲವಾರು ಲೆಫ್ಟಿಸ್ಟ್ಗಳು. ಇದು ಒಂದು ಮಾಫಿಯಾ ಇದರಲ್ಲಿದೆ. ಇದರಲ್ಲಿ ಆದ ಈ 2 ಸಾವುಗೂ ನ್ಯಾಯ ಸಿಗಬೇಕಾದ್ರೆ ಈ 2 ಸಾವುಗಳು ಇನ್ವೆಸ್ಟಿಗೇಷನ್ ಆಗಬೇಕು. ಈ 2 ಸಾವುಗಳು ಇನ್ವೆಸ್ಟಿಗೇಷನ್ ಆದರೆ ಇನ್ನೂ ಒಂದು ಹಂತದ ಷಡ್ಯಂತ್ರ ಹೊರಗಡೆ ಬರುವ ಚಾನ್ಸಸ್ ಇದೆ. ಇದು ನಾವು ಹೇಳೋದಲ್ಲ. ಯಾಕೆ ಕುಸುಮಾವತಿ ಅವರೇ, ನಿಮಗೆ ಮಗಳಷ್ಟು ಗಂಡನ ಇಂಪಾರ್ಟೆಂಟ್ ಇಲ್ವಾ? ಮಗಳು ಹೋದ ದುಃಖ ನಿಮಗೆ ಗಂಡ ಹೋದಾಗ ಆಗಿಲ್ವಾ? ಮಗಳು ಹೋದ ರೇಪು ಮತ್ತೆ ಕೇಸಾದಾಗ ನೀವು ವಿಧವೆವಾದಾಗ ನಿಮ್ಗೆ ಅರ್ಥ ಆಗಿಲ್ವಾ? ನಿಮ್ಮ ಬಾಯಿಂದಲೇ ಅದು ವಿಷಪ್ರಾಸನ ಅಂತ ಹೇಳಿದ ಮೇಲೆ ಅದಕ್ಕೂ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ನಿಮಗೆ ಈಗ ಲಾಯರ್ಸ್ಗಳಿದ್ರು, ಸುಪ್ರೀಂ ಕೋರ್ಟ್ ಲಾಯರ್ಗಳಿದ್ದಾರೆ, ನಿಮ್ಮೊಟ್ಟಿಗೆ ತಿಮ್ಮನಂತಹ ಮುಟ್ಟಾಳ ಟೀಮ್ ಇದೆ, ಭಾರಿ ಬ್ರಿಲಿಯಂಟ್ ಮಾಸ್ಟರ್ ವರ್ಕ್ ಮಾಡುವಂಥ PR-ಗಳಿದ್ದಾರೆ, ಯೂಟ್ಯೂಬ್ ಚಾನೆಲ್ಗಳಿದ್ದಾರೆ. ಯಾಕೆ ನೀವು ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಆಗ್ತಿಲ್ಲ? ಕುಸುಮಾವತಿ ಅವರೇ, ಈಗಲೂ ಚಾನಲಲ್ಲಿ ಕೂತ್ಕೊಂಡ್ಬಿಟ್ಟು ಮಗಳ ಡ್ರೆಸ್ಸು ಚೈನ್ ಇಟ್ಕೊಂಡು ಕೂತ್ಕೋತೀರಿ. ಯಾಕೆ ನಿಮಗೆ ಗಂಡನ ಸಾವಿಗೂ ನ್ಯಾಯ ಬೇಕಂತ ನೀವು SIT ಹತ್ತಿಲ್ಲ ಅನ್ನುವ ಪ್ರಶ್ನೆಯೊಂದಿಗೆ ನಾಳೆಯಿಂದ ಮಾರಿ ಹಬ್ಬ ಶುರು ಪವರ್ ಟಿವಿಯಲ್ಲಿ. ನಿಮಗೆಲ್ಲ ಒಂದೊಂದೇ ಎಪಿಸೋಡ್ಗಳನ್ನು ಬಿಚ್ಚಿ ಬಿಚ್ಚಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹೌದು, ನಾವು ಇವತ್ತು ನಿಷ್ಠೂರವಾಗಿ ಮಾತಾಡ್ತಾ ಇದ್ವಿ. ಮೋದಿಯವರಿಗೆ ಮಣಿಶಂಕರ ಅಯ್ಯರ್ ಅಂತವನು ನೀಚ ಅಂದಾಗ ಇಡೀ ಭಾರತ ದೇಶದ ಜನಗಳಿಗೆ ಕಿಚ್ಚೆ ಎಬ್ಬಿಸಿಬಿಟ್ಟಿತ್ತು, ರಕ್ತ ಕುದೀತಾ ಇತ್ತು. ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೆ ಒಬ್ಬ ನೀಚ ಅಂದುಬಿಟ್ಟಂತ. ಅದನ್ನೇ BJPಯವರು ಇಡೀ ದೇಶದಲ್ಲಿ ಎಲೆಕ್ಟ್ರಾಲ್ ಒಂದು ಇಶ್ಯೂ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ರು. ಗುಜರಾತ್ ಇವತ್ತು ಓಪನ್ ಆಗಿ ನಮ್ಮ ಗೃಹ ಮಂತ್ರಿಗಳಿಗೆ, ಕರ್ನಾಟಕದ ಗೃಹ ಮಂತ್ರಿಗಳಿಗೆ ಅದೇ ಒಬ್ಬ ತಿಮ್ಮನಂತ ಪುಡಾರಿ ಲಫಂಗ ನೀಚ ಅಂತ ಕರೀತಾನೆ. ಅದೇ ಗೃಹ ಮಂತ್ರಿಗಳಿಗೆ ಬುರ್ಡೆಯಲ್ಲಿ ಏನಿಲ್ಲ, ಅಸಂಬದ್ಧ ಮಾತುಗಳಲ್ಲಿ ಮಾತಾಡ್ತಾನೆ. ಯಾಕೆ? ಮೋದಿಗೆ ಮಾತಾಡಿದರೆ ನೀಚ ಅಂತ ವರ್ಡ್ ಮಾತಾಡಿದರೆ ಕಾರ್ಯಾಚರಣೆ ಆಗುತ್ತೆ. ನಮ್ಮ ಗೃಹ ಮಂತ್ರಿಗಾಗಿದ್ರೆ ನಮ್ಮ ಕರ್ನಾಟಕದವ್ರಿಗೇನು ಬ್ಲಡ್ ಇಲ್ವಾ? ಅಲ್ಲ, ಕಾಂಗ್ರೆಸ್ ಅವರಿಗೇನು ಯಾವುದೂ ಇಲ್ವಾ ಅನ್ನುವ ಕ್ವಶನ್ ಒಂದಿಗೆ ಧರ್ಮ ಗೆದ್ದಿದೆ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇರೋದು ಧರ್ಮ ಯುದ್ಧ ಮಾತ್ರ ಅಲ್ಲ, ಇದು ಧರ್ಮದ ವಿಜಯ.